ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಧರ್ಮಸ್ಥಳದ ಘಟನೆಗಳನ್ನು ದಿನಾಲು ವಿವರಿಸ್ತಾ ಹೋಗ್ತಾ ಇರ್ತೀವಿ. ಏನು ನಡೀತಾ ಇದೆ ಅಲ್ಲ ಅಂತೇಳಿ ಒಂದೇ ಉದ್ದೇಶ, ಈ ತನಿಖೆ ಆರುಬಿಡಬಾರ್ದು, ಸತ್ಯ ಹೊರಗೆ ಬರಲಿ ಅನ್ನೋ ಒಂದೇ ಉದ್ದೇಶ. ತಪ್ಪಿತಸ್ಥರು ಯಾರೇ ಇರಲಿ, ನಾವು ನೇರವಾಗಿ ಯಾರನ್ನು ಆರೋಪಿ ಮಾಡ್ತಾ ಇಲ್ಲ. ಜನ ಏನು ಮಾತಾಡಿಕೊಳ್ತಾ ಇದ್ದಾರೆ, ಜನಾಭಿಪ್ರಾಯವನ್ನು ಸರ್ಕಾರಕ್ಕೆ ಮತ್ತು ಇಲ್ಲಿ ಜನಕ್ಕೂ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಆ ದಿಶೆಯಲ್ಲಿ ಒಂದಿಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. SIT ಸಮೀಪದಲ್ಲಿ ಕ್ಲೋಸ್ ಆಗ್ತದೆ ಅನ್ನೋಂಥ ಮಾತನ್ನು ಅಂದರೆ ಬಂದ್ ಮಾಡಿಬಿಡ್ತಾರೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ, ಪೂರ್ಣ ಪ್ರಮಾಣದ ತನಿಖೆ ಮಾಡಿಸ್ತೀವಿ ಅಂತೇಳಿ. ನಮ್ಮ ಮಹಿಳಾ ನಾಯಕಿಯರ ಜೊತೆ ಮಹಿಳಾ ನಿಯೋಗದ ಮುಂದೆ ಹೇಳಿದ್ದಾರೆ ಅಂಥೇಳಿ ಮಹಿಳಾ ಹೋರಾಟಗಾರ್ತಿಯರು ಈ ಒಂದು ನಮ್ಮ ಪ್ರೆಸ್ ಮುಂದೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಜನರ ಮುಂದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ತನಿಖೆ ಮುಗಿತಾ ಅನ್ನುವಂಥದ್ದು ಸಣ್ಣದಲ್ಲ ತನಿಖೆ. ಇದು 1-2 ಬಿಡಪ್ಪ ಅಂದ್ರೆ ಮಾತು ಬೇರೆ. ನೂರಾರು ಹೆಣಗಳು, ಜೊತೆಗೆ ನೂರಾರು ಕೇಸುಗಳು, ಒಂದಲ್ಲ ಎರಡಲ್ಲ 470ಕ್ಕೂ ಅಧಿಕ ಅನ್ಐಡೆಂಟಿಫೈಡ್ UDR ಹೆಣಗಳು ಇದ್ದಾಗ ಇದು ಮುಗಿತೇನು ಅಂತೇಳಿ. ಆದರೆ ಕೆಲವು ಮೂಲಗಳು ಹೇಳ್ತಾ ಇದ್ದಾರೆ, ಆದರೆ SIT ಡೈರೆಕ್ಟ್ ಹೇಳ್ತಾ ಇಲ್ಲ. SITಯನ್ನು ಸಮೀಪದಿಂದ ಬಲ್ಲಂಥವ್ರು, SITಯ ಸುತ್ತಮುತ್ತ ಇರುತ್ತಿರುವಂಥವ್ರು, ಅದರ ಮೇಲೆ ಪೂರ್ಣ ಪ್ರಮಾಣದ ಕನಿಟ್ಟಂಥವರು ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಒಂದಿಷ್ಟು ನೋಡ್ರಿ, ನಮ್ಮ ಮೇನ್ ಮೀಡಿಯಾ ಅಂದ್ರೆ ಈ ಒಂದು ಗೋಧಿ ಮೀಡಿಯಾ ಅನ್ರಿ, ಅಥವಾ ಒಂದು ಜನರಿಗೆ ಮುಟ್ಟುವಂಥ TRPಯ ಈ ಮೀಡಿಯಾ ವಿಶೇಷ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟುಬಿಟ್ಟಿದೆ. ಅದನ್ನು ವಿವರಿಕೊಳ್ಳಲಿಕ್ಕೆ ಹೋಗ್ತಾ ಇಲ್ಲ. ಒಂದಿಷ್ಟೇನೋ ನಡುವೆ ನಮ್ಮ 183 ಅಡಿಯಲ್ಲಿ ಈ ಸಾಕ್ಷಿ ಮೊದಲು ಹೇಳಿದಂಥ ಅಭಿಪ್ರಾಯಕ್ಕೆ ತದ್ವಿರುದ್ಧವಾಗಿ ಇಲ್ಲ ಹೆಸರಿದ್ದಂಥವ್ರು ತಿಮ್ಮರೋಡಿ ಇನ್ನುಳಿದವರು ಅಂತ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಮ್ಮ ಚೆನ್ನಯ್ಯ ಮುಸುಕ್ದಾರಿ ಅಲ್ಲದಂತಹ, ಹೀಗಾಗಿ ಎಲ್ಲರೂ ಎದ್ದು ಬಿಟ್ಟಿದ್ರು, ಪವಿತ್ರದ ಹೆಸರು ಗಳಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತೇಳಿ. ಅದರ ನಂತರದಲ್ಲಿ ಮತ್ತು ಹೊಸ ಡೆವಲಪ್ಮೆಂಟ್ಗಳಾದವು, ಹೊಸ ಯೋಜನೆಗಳಾದವು, ಹೊಸ ವಿಷಯ ಹೊರಗೆ ಬರಲಿಕ್ಕೆ ಶುರುವಾದವು. ಅನೇಕ ವಿಷಯಗಳ ಚರ್ಚೆ ಶುರುವಾಯಿತು. ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿರುತ್ತಿರುವಂತಹ ಈ ಸಮಾಜಮುಖಿ ಇದ್ದಂತಹ ಯೂಟ್ಯೂಬರ್ಗಳು ದಿನನಿತ್ಯ ಬೆನ್ನತ್ತಿಬಿಟ್ಟಿದ್ದಾರೆ ಅದಕ್ಕೆ. ಹೌದು, ಏನಾಗ್ತಾ ಇದೆ ಇಲ್ಲ ಅಂತೇಳಿ. ಹೀಗಾಗಿ ಮತ್ತು ಅವರು ಮೌನಕ್ಕೆ ಜಾರಿದರು, ಬೇಡಪ್ಪ ಇದು ಬೇಕಾಗಿಲ್ಲ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಪವರ್ TV ವಿರುದ್ಧವಾಗಿ ಕೆಲವಷ್ಟು ಸೋಷಿಯಲ್ ಮೀಡಿಯಾ ಜೋರ್ದಾರಾಗಿ ಬೆಳೆದು ಬಿಟ್ಟಿದ್ರು. ಹೀಗಾಗಿ ಯಾರಾದರೂ ಇದು ಏನು ಮೇನ್ ಮೀಡಿಯಾ ಲಾಭ ಮಾಡ್ಕೊಂಡೋದು ಇಲ್ಲೋ ಗೊತ್ತಿಲ್ಲ, ಆರೋಪಂತೆ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ ದುಡ್ಡು ತೊಗೊಂಡು ಮೌನ ಆಗಿದ್ದಾರೆ ಅಂತೇಳಿ. ಅದು ಅವ್ರಿಗೆ ಬಿಟ್ಟಂಥ ವಿಷಯ, ಸತ್ಯ ಗೊತ್ತಿಲ್ಲದ ಮಾತು ನಾವು ಮಾತಾಡ್ಬಾರ್ದು. ಬಟ್ ಜನ ಮಾತಾಡುವಂಥ ಮಾತುಗಳು ನಿಮ್ಗೆ ತಿಳಿಸ್ಲೇಬೇಕಾಗ್ತದೆ. ಸಮಸ್ಯೆ ಅಲ್ಲದ ಇಲ್ಲೇನೂ ನಡೆದ ಇಷ್ಟೆಲ್ಲ ಆದರೂ ಸಹಿತ ಇಲ್ಲಿವರೆಗೆ ತನಿಖೆ ಆಗ್ತಾಯಿಲ್ಲ. ಯಾರು ಆರೋಪ ಮಾಡ್ತಾರೆ ಇದು ಆಗ್ಯದ ಇಂಥವು ಘಟನೆಗಳಂತೇಳಿ ಆ ಸತ್ಯಗಳು ಹೇಳಿ ಹೊರಟಿದ್ದಾರೆ, ಅವ್ರ ತನಿಖೆನ ಆಗಲಿಕ್ಕೆ ವಿನಃ ಯಾರ ಮೇಲೆ ಅವ್ರು ಆರೋಪ ಮಾಡ್ತಾಯಿದ್ದಾರೆ ಅವ್ರ ಬಗ್ಗೆ ಏನೂ ಇಲ್ಲ. ನೇರವಾಗಿ ನಮ್ಮನ್ನ ಸೋಮನಾಥ್ ನಾಯ್ಕರು, ನಿಮ್ಗೆ ಗೊತ್ತದ, ಸೋಷಿಯಲ್ ವೆಲ್ಫೇರ್ ವಿಷಯದಲ್ಲೇ ಹೋರಾಟ ಮಾಡುವಂಥ ವ್ಯಕ್ತಿ. ಈಗಾಗಲೇ BR ನಮ್ಮ ಹಿರೇಮಠರು ಇನ್ನುಳಿದವರು ಕುಡ್ಕೊಂಡು ಮಾಡುವಂಥ ಮೂಮೆಂಟ್ದಲ್ಲಿ ಇದ್ದಂಥವ್ರು ಅವ್ರು ಸ್ವತಃ ಆರೋಪ ಮಾಡ್ತಾ ಇದ್ದಾರೆ, ಹೆಗ್ಗಡೆ ಅವರ ಕರ್ಮಕಾಂಡ ಅಂತೇಳಿ. ಅದ್ರ ಬಗ್ಗೆ ತನಿಖೆ ಏನೂ ಇಲ್ಲ. ಮತ್ತು ಇನ್ನುಳಿದು ಸಹಿತ ಎಲ್ಲ ದೃಷ್ಟಿಕೋನ, ಎಲ್ಲ ಕಣ್ಣುಗಳು ನಮ್ಮ ವೀರೇಂದ್ರ ಹೆಗ್ಗಡೆ ಅವ್ರ ಸುತ್ತಲೂ ಹೋಗೋದನ್ನು ಗಮನಿಸಿದಾಗ ಈ ತನಿಖೆ ಯಾಕೆ ಆಗ್ತಾಯಿಲ್ಲ ಅನ್ನೋ ಸಂದರ್ಭದಲ್ಲೇ SIT ಕ್ಲೋಸ್ ಆಗ್ತದೆ ಅನ್ನೋಂಥ ಮಾತು ಕೇಳಿಬಾರ್ದು. ಮತ್ತೇನಪ್ಪ ಹೊಸ ಇದು ನಾಟಕ ಅನ್ನುವಂಥದ್ದು. ಆದರೆ SIT ಮಾತ್ರ ತನ್ನ ತನಿಖೆಯನ್ನು ಭಾಳ ಸಂಯಮದಿಂದ ಭಾಳ ಆಲೋಚನೆಯಿಂದ ಮಾಡ್ತಾಯಿದೆ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂದ್ರೆ ನೋಡಿರಿ, ಕಳೆದ 20-25 ವರ್ಷಗಳಿಂದ ಏನೇನು ಆಗಿದೆ ಘಟನೆಗಳು ನೆನಪಿಸ್ಕೊಂಡಾಗ 470ಕ್ಕೂ ಅಧಿಕ ಹೆಣಗಳು, ಮೂಳೆಗಳು ಸಿಗ್ತಾ ಇದ್ದಾವೆ, ಬುರುಡುಗಳು ಸಿಗ್ತಾ ಇದ್ದಾವೆ. ಒಂದು ಗುಂಟೆ ಅಡಿ ಆಗ್ತಾಯಿಲ್ಲ. ಪ್ರೈವೇಟ್ ಆಸ್ಪತ್ರೆಯಲ್ಲೇ, ಅದು ಹೆಗ್ಗಡೆ ಆಸ್ಪತ್ರೆಯಲ್ಲೇ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ಕೆಲವೊಂದು ಒಂದೇ ದಿನದಲ್ಲಿ 70-72, ಕೆಲವೊಂದಿಷ್ಟು 3-4 ದಿನ ಸರ್ಕಾರಿ ಆಸ್ಪತ್ರೆ ಉಳಿಸ್ಕೊಂಡು ಹೆಣಗಳ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಒಂದಕ್ಕೊಂದು ತಾಳಿನೂ ಆಗ್ತಾಯಿಲ್ಲ.
ದಾಖಲೆಗಳು ಸಿಗ್ತಾ ಇಲ್ಲ ಸರಿಯಾಗಿ. ಯಾವ ಒಂದು ಅಲ್ಲಿ ಗ್ರಾಮ ಪಂಚಾಯತಿ ಅದ, ಗ್ರಾಮ ಪಂಚಾಯತಿಯಲ್ಲಿ ಅವ್ರ ರೆಕಾರ್ಡ್ಗಳು ಸರಿಯಾಗಿಲ್ಲ. ಬಾಬು ಅನ್ನೋದು ಒಂದು ಹೆಸರಿಗೆ 10 ತಂದೆಗಳ ಹೆಸರು, ಅವ್ರು ಯಾರು ಏನು ಎಲ್ಲಿಯವರು ಗೊತ್ತಿಲ್ಲ, ಎಲ್ಲ ಪರಿಚಿತ. ಇವೆಲ್ಲರೂ ಇವತ್ತು ದಾಖಲೆ ಮಾಡಿಕೊಂಡದ ನಮ್ಮ SIT. ಜೊತೆಗೆ ಈ SIT ಹಿಂದಿದ್ದಂತಹ ಏನಪ್ಪ ಅಂದರೆ ಮೂಲ ಶಕ್ತಿ ಇವತ್ತು ಸರ್ಕಾರಗಳು ಸ್ಪಷ್ಟ ಆಗ್ತಾಯಿದೆ. ಜೊತೆಗೆ ನಮ್ಮ ಜನ ಮೂಮೆಂಟ್ ಮಾಡ್ತಾ ಬಂದಿದ್ದಾರೆ, ತನಿಖೆ ಆಗಬೇಕು ಅಂತೇಳಿ ಭಾಳ ಹೋರಾಟ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಒಟ್ಟು ಶ್ರಮದಿಂದ ಇಲ್ಲಿ ಒಂದಿಷ್ಟು ತನಿಖೆ ಸಮೀಪ ಬಂದದಪ್ಪ ಅನ್ನೋಷ್ಟರಲ್ಲ, ಅದಿಲ್ಲ ಫೈನಲ್ ರಿಪೋರ್ಟ್ ಕೊಡ್ತಾ ಇದೆ ಅನ್ನೋಂಥ ಮಾತು ಬಂದಿದ್ದು. ಅಡ್ಡಿಲ್ಲ, ರಿಪೋರ್ಟ್ ಬೇಕು, ಇವತ್ತು ಡೆವಲಪ್ ಆಗಿದೆ, ಏನಿಲ್ಲ, ತನಿಖೆ ಎತ್ತು ಹೋರಾಟದ, ಯಾರ ಕಡೆ ಕೈ ಮಾಡ್ತಾಯಿದೆ, ಬೆರಳು ಮಾಡ್ತಾಯಿದೆ, ಕಣ್ಣು ಮಾಡ್ತಾಯಿದೆ ಅನ್ನೋದ್ರ ಒಂದು ಎಲ್ಲರೂ ತಿಳ್ಕೊಬೇಕಾಗ್ಯದ. ಎಲ್ಲರಿಗೂ ಕುತೂಹಲ ಹೆಗ್ಗಡೆ ಮಿಳಿತಾ ಅನ್ನೋದ್ರ ಮೇಲೆ. ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ಸೋಮನಾಥ್ ನಾಯಕರು ಎದುರ ನಿಂತು ಆರೋಪ ಮಾಡ್ತಾ ಇದ್ದಾರೆ. ಕೆಲವೊಂದು ಯೂಟ್ಯೂಬ್ರ್ಗಳು ಎದುರ ನಿಂತು ಅವ್ರನ್ನ ಆರೋಪ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅದಕ್ಕೆ ಉತ್ತರ ಕೊಡೋದು ಸಾಹಸ ಇಲ್ಲಿವರೆಗೆ ಮಾಡೇ ಇಲ್ಲ. ಕೆಲವೊಂದಿಷ್ಟು ಜನ ಮಾಡಿದರು ಸಹಿತ ಉದಯ ಎನ್ನುವಂಥವ್ರು ನಮಗೊಂದಿಷ್ಟು ಈ ಹೆಸರು ಕೆಡಿಸೋ ಜನರಿಂದ ಸಾಕಾಗ್ಯದ, ನಮಗೊಂದಿಷ್ಟು ವಿಷ ಕೊಟ್ಟರು ಅಡ್ಡಿ ಇಲ್ಲ ಅನ್ನೋಂಗೆ ಮಾತಾಡಿದರು. ದಯಾಮರಣ ಕೊಡ್ರಿ ನಮಗೆ ಅನ್ನೋ ಮಾತು ಮಾತಾಡಿದರು. ಯಾಕೆ ದಯಾಮರಣ, ಏನು ಕಾರಣಕ್ಕೆ, ಏನಕ್ಕೆ ಇವತ್ತು ಅವರು ಉತ್ತರ ಕೊಡ್ಬೇಕಾಗ್ಯದ. ಯಾಕಂತಂದ್ರೆ ಮುಚ್ಚಾಕೋ ಪ್ರಯತ್ನ ಆಗಲಿಕ್ಕೆ ಮೇಲ್ನೋಟಿಗೆ ಎಲ್ಲರಿಗೂ ಅನ್ನಿಸ್ಲಿಕ್ಕತ್ತದ ರೀ. ಅದನ್ನು ಇವತ್ತು SIT ಇದ್ದಿದ್ದು ಈ ಇಲ್ಲಿವರೆಗೆ ಆದಂಥ ಏನೇನಾಗಿದೆ ಘಟನೆಗಳನ್ನ ಅದನ್ನು ಸಾಧ್ಯಂತವಾಗಿ ಪೂರ್ತಿಯಾಗಿ ಮೊದಲದಾಗೆ ಆ ಹೆಣ್ಣು ಮಕ್ಕಳ ಕೊಲೆ ಆಗಿದ್ದು ಅದನ್ನು ತನಿಖೆ ಆಗಬೇಕಾಗಿದೆ. ಇದನ್ನು ತನಿಖೆ ಮಾಡುವ ವ್ಯಾಪ್ತಿಯಲ್ಲಿ ಬರೋದಿಲ್ಲ SIT ಒಳಗೆ. ಆದರೂ ರೆಕಮೆಂಡ್ ಮಾಡೋಕ್ಕೆ ಸಾಧ್ಯದ, ಮಾಡ್ರಿ ಇದನ್ನು ಅಂತೇಳಿ. ಯಾಕೆಂದರೆ ಇಲ್ಲಿವರೆಗೆ ಈ ಹೆಣ್ಮಕ್ಳ ಏನು ಅತ್ಯಾಚಾರ ಕೊಲೆಗಳಾಗಿದ್ದಾವೆ ಇದ್ರ ಬಗ್ಗೆ ಸರಿಯಾದ ತನಿಖೆನೇ ಆಗಿಲ್ಲ, ಎಲ್ಲ ಮುಚ್ಚಾಕಾಗಿದೆ. ವೇದವಲ್ಲಿ ಅವ್ರನ್ನ ಹಿಡ್ಕೊಂಡು, ಅದೇ ಕಾಲಕ್ಕೆ ಪದ್ಮಲತಾ ಅವ್ರನ್ನ ಹಿಡ್ಕೊಂಡು, ಜೊತೆಗೆ ಇತ್ತೀಚೆಗೆ ನಡೆದಂಥ ಸೌಜನ್ಯ ಹಿಡ್ಕೊಂಡು, ಮುಂದೆ ಅದೇ ಕಾಲಕ್ಕೆ ಯಮುನಾ ಅವ್ರನ್ನ ಹಿಡ್ಕೊಂಡು, ಇನ್ನೂ ಅನೇಕ ಜನ, ನಾರಾಯಣ ಇರ್ಬೋದು, ಮತ್ತಾರು ಇರ್ಬೋದು, ಇವುಗಳ ಹಿಂದೆ ಯಾರಿದ್ದಾರೆ ಅನ್ನೋ ತನಿಖೆ ಇವತ್ತು ಆಗಬೇಕಾಗಿದೆ. ಇನ್ನೂ ಆಗಿಲ್ಲ. ಅದನ್ನೇ ಇವತ್ತು ನಮ್ಮ ಮಹಿಳಾ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದು ಯಾವಾಗ ಆಗೋದು ಅಂತೇಳಿ. ಅದೆಲ್ಲರ ಹೋರಾಟವು ಇದು ತನಿಖೆ ಆಗೋ ಜೊತೆಗೆ ಈಗೇನು ಚಿನ್ನಯ್ಯ ಬಂದ ನಂತರ ಏನು ಈ SIT ಸ್ಥಾಪನೆ ಆಗಿದೆಯೋ, ಈ ಸ್ಥಾಪನೆ ಆದ ಈ ಸಂದರ್ಭದಲ್ಲಿ ಏನೇನು ಮಾಡಿದೆ SIT, ಏನೇನು ಅರ್ಥ ಮಾಡಿಕೊಂಡದ, ಅನೇಕ ಇಲ್ಲಿವರೆಗೆ 8-9 ಈ ಒಂದು ಬುರುಡೆಗಳು, ಮೂಳೆ, ಅದೇ ಕಾಲಕ್ಕೆ ಮಜ್ಜೆ ಅಥವಾ ಆಸ್ತಿ ಇವೆಲ್ಲ ಸಿಗೋದನ್ನು ಯಾವ ರೀತಿಯಾಗಿ ಇವರು ಅರೆಸ್ಟ್ ಮಾಡಿದ್ದಾರೆ, SITಗೆ ಯಾವ ರೀತಿಯಾಗಿ FSR ತನ್ನ ವರದಿಗಳನ್ನು ಕಳಿಸೋದ, ಅದಕ್ಕೇನಿದು ಉತ್ತರ ಹುಡ್ಕೋದು ಪ್ರಯತ್ನ ಮಾಡೋದು, ಯಾರು ಏನು ಅಂತೇಳಿ ಇದರಿಂದ ಇದ್ದವ್ರು ಯಾರು ಅನ್ನೋದಕ್ಕೆ ಉತ್ತರ ಕೊಡುವಂಥದ್ದು ಹೊರಟದಪ್ಪ ಅಂತ ಪ್ರಶ್ನೆ ಮಾಡೋ ಸಂದರ್ಭದಲ್ಲೇ ಇದ್ರ ತನಿಖೆ ಸಹಿತ ಆಗಬೇಕು ಅಂತ ಮಹಿಳೆಯರು ಮನೆ ಹೋಗಿ ಕೇಳಿದಾರೆ. ಪಾಪ ಅಲ್ಲಿ ಹೋಗೋದವರು ಇಲ್ಲ, ಈ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಯದ, ಇವೆಲ್ಲ ತನಿಖೆ ಆಗಬೇಕು. ಅನೇಕ ದಲಿತರಿಗೂ ಅನ್ಯಾಯ ಆಗ್ಯದ, ಅವ್ರು ತನಿಖೆ ಆಗಬೇಕು. ಮೊದಲೆಲ್ಲ ಅಲ್ಲಗಳೆದ ಇಲ್ಲಪ್ಪ ಏನು ಸಿಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಸಹಿತ ನಂತರದಲ್ಲಿ ಎಲ್ಲ ಹೆಣ್ಣುಮಕ್ಕಳು ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಇಷ್ಟೆಲ್ಲ ನಡೆದಿದ್ದಾವಲ್ರಿ ಇವುಗಳ ಘಟನೆಗಳು. ಇವ್ರ ನಿಜವಾದ ತನಿಖೆಯಾಗೆ ತಪ್ಪಿತಸ್ಥರು ಯಾರು ನಮಗೆ ಗೊತ್ತಾಗಬೇಕಲ್ಲ ಅಂದಾಗ ಆಯ್ತು ರೀ ಮಾಡೋಣ ಅನ್ನೋಂಥ ಮಾತು ಮಾಡಿ ಒಂದಿಷ್ಟು ಖುಷಿಯಿಂದ ಕಳಿಸಿದಾರಂತ ಹೇಳ್ತಾ ಇದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಏನಿತ್ತು, ಅವರು ಯಾವ ರೀತಿಯಾಗಿ ಹೇಳಿದರು ಅದು ಬೇರೆ ವಿಷಯ. ಆದರೆ ಅದ್ರ ಬಗ್ಗೆ ಹೆಚ್ಚಿಗೆ ವಿವರಣೆ ಇರಲಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನನ್ನೊಳಗೆ ಏನದ ಅನ್ನೋದನ್ನು ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡಿ ಹೇಳುವಂಥದ್ದು ಭಾಳ ಕಷ್ಟದ ಕೆಲಸ. ಆದರೂ ಮುಖ್ಯಮಂತ್ರಿ ಸ್ಪಷ್ಟವಾಗಿರೋ ಮುಂದೆ ಈ ಅಂತಿಮ ವರದಿ ತರಿಸ್ಕೊಳ್ತಾ ಇದ್ದಾರೋ SITಯಿಂದ, ಈ ತರಿಸ್ಕೊಂಡು ಅದ್ರ ನಂತರದಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಮತ್ತೆ ತನಿಖೆಗೆ ಆದೇಶ ಮಾಡ್ತಾರೋ. ಯಾಕಂದ್ರೆ ಅವ್ರು ನಡೆದ ಘಟನೆಗಳು ಸಣ್ಣವಲ್ಲರವೆಲ್ಲ, ಕೊಲೆಗಳು, ಅತ್ಯಾಚಾರಗಳು ಅಲ್ಲೆಲ್ಲ ಏನೇನೋ ನಡೆದವ, ಅವೆಲ್ಲ ಹೊರಗೆ ಬರಬೇಕಲ್ಲ, ಜನಕ್ಕೆ ಗೊತ್ತಾಗಬೇಕು ಅವ್ರು ಯಾರು ಮಾಡಿದವರು, ಕೊಂದವರು ಯಾರು. ಅದು ನಡೀತಾ ಇದೆ ಎಲ್ಲ ಕಡೆ ಚರ್ಚೆ, ಯಾರು ಕೊಂದರು ಅದು ಉತ್ತರ ಹುಡುಕ್ಬೇಕಾಯ್ತು, ಉತ್ತರ ನೀಡಬೇಕಾಗಿತ್ತು. ಸರ್ಕಾರದ ಕರ್ತವ್ಯ ತನಿಖೆ ಮಾಡಿಸ್ಬೇಕಾಯ್ತು, ಸರ್ಕಾರದ ಕರ್ತವ್ಯ. ಇವೆಲ್ಲ ದುರಂತಗಳಿಗೆ, ಈ ದೌರ್ಜನ್ಯಗಳಿಗೆ ಒಂದು ಏನಪ್ಪ ಅಂದ್ರೆ ಅದಕ್ಕೆ ಪರಿಹಾರವನ್ನು ಹುಡುಕಬೇಕಾಗಿದೆ. ತಪ್ಪಿತ ಶಿಕ್ಷೆ ಹುಡುಕುವ ಜೊತೆಗೆ ಇಂಥ ಘಟನೆಗಳು ಮರುಕಳಿಸಿದಂಗೆ ಆಗಬೇಕಾಗಿದೆ. ಯಾಕಂದ್ರೆ ಇಂಥದ್ದೇ ಪವಿತ್ರವಾದ ಕ್ಷೇತ್ರಗಳು ಕೊಲ್ಲೂರು ಮೂಕಾಂಬಿಕೆ ಆಗಿರ್ಬೋದು, ಇನ್ನುಳಿದ ಬಾಜುದಂಥ ಅನೇಕ ಶೃಂಗೇರಿ ಆಗಿರ್ಬೋದು, ಇನ್ನುಳಿದವುಗಳಾಗಿರ್ಬೋದು, ಅಲ್ಲೆಲ್ಲ ಇಂಥ ಘಟನೆಗಳು ಅಲ್ಲೂ ಸಹ ಪವಿತ್ರ ಸ್ಥಳಗಳ ಜೀವಗೊಳ್ಳಿಕ್ಕೆ ಹೋದಂಥ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋದಂಥ ಅಥವಾ ಪ್ರಾಣಾರ್ಪಣೆ ಮಾಡಿಕೊಳ್ಳೋಕೆ ಹೋಗುವಂಥ ಅನೇಕ ಜನರು ಇದ್ದಿರ್ಬೋದು.
ಆದರೆ ಧರ್ಮಸ್ಥಳದಲ್ಲಿ ಆದಷ್ಟು ಘಟನೆಗಳು ಅಲ್ಲಿಯೂ ಆಗಿಲ್ಲ ಅಂತ ಕೇಳಿಬರ್ತಾ ಇದ್ದ. ಹಾಗಾದ್ರೆ ಇದೆಲ್ಲ ಏನು? ಇದಕ್ಕೆಲ್ಲ ಉತ್ತರ ಹುಡುಕಬೇಕಾಗಿದ್ದು ಇವತ್ತು ಸರ್ಕಾರ ಹಾಗೂ SIT ಮುಂದಿರೋ ಕರ್ತವ್ಯ. ಇನ್ನು SIT ಏನು ಫೈನಲ್ ಕೊಡ್ತಾ ಇದೆ ವರದಿ ನೋಡಿದ ನಂತರ ಮತ್ತೆ ಚರ್ಚೆ ಮಾಡಿದ್ರೆ ಇದು ನಿರಂತರ ನಡೀತಾ ಇರ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಇವು ನಾವು ಹೇಳಿದಂಥ ವಾದಗಳು ಅಥವಾ ವಿಚಾರಗಳು, ಅಲ್ಲಿ ನಾವು ಕೇಳಿದಂಥ ವಿಚಾರಗಳು ನಿಮಗೆ ತಿಳಿಸ್ತಾ ಇದ್ವಿ. ಅವು ನಿಮಗೆ ಸರಿನಲ್ರಿ, ಇಲ್ಲ ಲೈಕ್ ಆಗಿಲ್ಲ ಅಂತೇಳಿ ಈ ವಿಷಯ ಬೇಕೇನ್ರಿ ಅಂತ ಕೇಳ್ರಿ, ಏನು ತಪ್ಪಿಲ್ಲ. ಆದರೆ ಅನ್ಯಾಯಗಳು ನಡೆದಿದ್ದು ಭರ್ಪೂರ ಅದ. ಅದು ಚರ್ಚೆ ಆಗ್ಬೇಕಲ್ವ, ಸತ್ಯ ಗೊತ್ತಾಗಬೇಕಲ್ವ, ಅವನು ನಮ್ಮ ಪ್ರಶ್ನೆ. ಇದು ನೀವು ಅಂತೀರಿ, ಇದು ನೀವು ಲೈಕ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗೊಂಡ ವಂದನೆಗಳು.